ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾರೆ, ಇವತ್ತೇ ಮಾಡ್ತಾರೆ. ಸಿಎಂ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಮಾತೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ದೆಹಲಿ ದಂಡಯಾತ್ರೆ ಡಿಕೆ ಶಿವಕುಮಾರ್ ಇವತ್ತೇ, ಸಿದ್ದರಾಮಯ್ಯ ನಾಳೆಗೆ ಹೋಗ್ತಾರೆ. ದೆಹಲಿಗೆ ಶಿಫ್ಟ್ ಆಗುತ್ತಾ, ಆ ಮೂಲಕ ಪವರ್ ಫೈಟ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ನಾಳೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಸಿಎಂಗೂ ಮುನ್ನವೇ ದೆಹಲಿಗೆ ಹಾರ್ತಾರೆ ಡಿಕೆ. ಹೈಕಮಾಂಡ್ ಭೇಟಿ ಮಾಡ್ತಾರಾ ಉಭಯ ನಾಯಕರು? ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರಾ? ಮತ ಚೋರಿ ವಿರುದ್ಧ ನಾಳೆ ದೆಹಲಿಯಲ್ಲಿ ಧರಣಿ ಇದೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ಹೀಗಾಗಿ ಈ ನೆಪದಲ್ಲಿ ದೆಹಲಿಗೆ ಹೋಗಿ ನಾಯಕತ್ವದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ಹೇಳದಂತ ಅವರ ಮಗ, ಅವರ ಆಪ್ತ ಶಾಸಕರು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಈ ವಿಚಾರವನ್ನ ಡಿಕೆ ಬೆಂಬಲಿತ ಶಾಸಕರುಗಳೆಲ್ಲ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಮಾಡಿ, ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ಆದ್ರೆ ಮುಜುಗರ ತರೋ ಕೆಲಸ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಡೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿ, ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ಬೆಂಬಲವಾಗಿ ಒಂದು ರಣತಂತ್ರ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ಭಾಗವಾಗಿ ಎಲ್ಲರೂ ಕೂಡ ಇವತ್ತೇ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನೋದು ಸದ್ಯದ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾರೆ, ಇವತ್ತೇ ಮಾಡ್ತಾರೆ. ಸಿಎಂ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಮಾತೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ದೆಹಲಿ ದಂಡಯಾತ್ರೆ ಡಿಕೆ ಶಿವಕುಮಾರ್ ಇವತ್ತೇ, ಸಿದ್ದರಾಮಯ್ಯ ನಾಳೆಗೆ ಹೋಗ್ತಾರೆ. ದೆಹಲಿಗೆ ಶಿಫ್ಟ್ ಆಗುತ್ತಾ, ಆ ಮೂಲಕ ಪವರ್ ಫೈಟ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ನಾಳೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಸಿಎಂಗೂ ಮುನ್ನವೇ ದೆಹಲಿಗೆ ಹಾರ್ತಾರೆ ಡಿಕೆ. ಹೈಕಮಾಂಡ್ ಭೇಟಿ ಮಾಡ್ತಾರಾ ಉಭಯ ನಾಯಕರು? ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರಾ? ಮತ ಚೋರಿ ವಿರುದ್ಧ ನಾಳೆ ದೆಹಲಿಯಲ್ಲಿ ಧರಣಿ ಇದೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ಹೀಗಾಗಿ ಈ ನೆಪದಲ್ಲಿ ದೆಹಲಿಗೆ ಹೋಗಿ ನಾಯಕತ್ವದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ಹೇಳದಂತ ಅವರ ಮಗ, ಅವರ ಆಪ್ತ ಶಾಸಕರು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಈ ವಿಚಾರವನ್ನ ಡಿಕೆ ಬೆಂಬಲಿತ ಶಾಸಕರುಗಳೆಲ್ಲ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಮಾಡಿ, ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ಆದ್ರೆ ಮುಜುಗರ ತರೋ ಕೆಲಸ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಡೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿ, ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ಬೆಂಬಲವಾಗಿ ಒಂದು ರಣತಂತ್ರ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ಭಾಗವಾಗಿ ಎಲ್ಲರೂ ಕೂಡ ಇವತ್ತೇ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನೋದು ಸದ್ಯದ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8.
ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾರೆ, ಇವತ್ತೇ ಮಾಡ್ತಾರೆ. ಸಿಎಂ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಮಾತೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ದೆಹಲಿ ದಂಡಯಾತ್ರೆ ಡಿಕೆ ಶಿವಕುಮಾರ್ ಇವತ್ತೇ, ಸಿದ್ದರಾಮಯ್ಯ ನಾಳೆಗೆ ಹೋಗ್ತಾರೆ. ದೆಹಲಿಗೆ ಶಿಫ್ಟ್ ಆಗುತ್ತಾ, ಆ ಮೂಲಕ ಪವರ್ ಫೈಟ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ನಾಳೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಸಿಎಂಗೂ ಮುನ್ನವೇ ದೆಹಲಿಗೆ ಹಾರ್ತಾರೆ ಡಿಕೆ. ಹೈಕಮಾಂಡ್ ಭೇಟಿ ಮಾಡ್ತಾರಾ ಉಭಯ ನಾಯಕರು? ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರಾ? ಮತ ಚೋರಿ ವಿರುದ್ಧ ನಾಳೆ ದೆಹಲಿಯಲ್ಲಿ ಧರಣಿ ಇದೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ಹೀಗಾಗಿ ಈ ನೆಪದಲ್ಲಿ ದೆಹಲಿಗೆ ಹೋಗಿ ನಾಯಕತ್ವದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ಹೇಳದಂತ ಅವರ ಮಗ, ಅವರ ಆಪ್ತ ಶಾಸಕರು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಈ ವಿಚಾರವನ್ನ ಡಿಕೆ ಬೆಂಬಲಿತ ಶಾಸಕರುಗಳೆಲ್ಲ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಮಾಡಿ, ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ಆದ್ರೆ ಮುಜುಗರ ತರೋ ಕೆಲಸ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಡೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿ, ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ಬೆಂಬಲವಾಗಿ ಒಂದು ರಣತಂತ್ರ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ಭಾಗವಾಗಿ ಎಲ್ಲರೂ ಕೂಡ ಇವತ್ತೇ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನೋದು ಸದ್ಯದ ಮಾಹಿತಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈಗ ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಜೊತೆ ನನ್ನ ಕಲೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಡಿಕೆ ಶಿವಕುಮಾರ್ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾರೆ, ಇವತ್ತೇ ಮಾಡ್ತಾರೆ. ಸಿಎಂ ಕುರ್ಚಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಡುವ ಮಾತೇ ಇಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ದೆಹಲಿ ದಂಡಯಾತ್ರೆ ಡಿಕೆ ಶಿವಕುಮಾರ್ ಇವತ್ತೇ, ಸಿದ್ದರಾಮಯ್ಯ ನಾಳೆಗೆ ಹೋಗ್ತಾರೆ. ದೆಹಲಿಗೆ ಶಿಫ್ಟ್ ಆಗುತ್ತಾ, ಆ ಮೂಲಕ ಪವರ್ ಫೈಟ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ನಾಳೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಮಾಡ್ತಾರೆ ಅನ್ನುವ ಮಾಹಿತಿ ಇದೆ. ಸಿಎಂಗೂ ಮುನ್ನವೇ ದೆಹಲಿಗೆ ಹಾರ್ತಾರೆ ಡಿಕೆ. ಹೈಕಮಾಂಡ್ ಭೇಟಿ ಮಾಡ್ತಾರಾ ಉಭಯ ನಾಯಕರು? ಸಿಎಂ ವಿರುದ್ಧ ಡಿಕೆ ಬೆಂಬಲಿಗರು ದೂರು ಕೊಡ್ತಾರಾ? ಮತ ಚೋರಿ ವಿರುದ್ಧ ನಾಳೆ ದೆಹಲಿಯಲ್ಲಿ ಧರಣಿ ಇದೆ, ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ. ಹೀಗಾಗಿ ಈ ನೆಪದಲ್ಲಿ ದೆಹಲಿಗೆ ಹೋಗಿ ನಾಯಕತ್ವದ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ನಮ್ಮಪ್ಪನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲ ಹೇಳದಂತ ಅವರ ಮಗ, ಅವರ ಆಪ್ತ ಶಾಸಕರು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ. ಈ ವಿಚಾರವನ್ನ ಡಿಕೆ ಬೆಂಬಲಿತ ಶಾಸಕರುಗಳೆಲ್ಲ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಮಾಡಿ, ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ, ಆದ್ರೆ ಮುಜುಗರ ತರೋ ಕೆಲಸ ರಾಜ್ಯದಲ್ಲಿ ಸಿದ್ದರಾಮಯ್ಯ ಕಡೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸಿ, ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ಗೆ ಬೆಂಬಲವಾಗಿ ಒಂದು ರಣತಂತ್ರ ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅದರ ಭಾಗವಾಗಿ ಎಲ್ಲರೂ ಕೂಡ ಇವತ್ತೇ ಹೋಗ್ತಾರೆ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಅನ್ನೋದು ಸದ್ಯದ ಮಾಹಿತಿ.